ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಹೊಸ ವಿದೇಶಿ ವ್ಯಾಪಾರದ ನೀತಿ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಂಡಿಯಾದೊಳಗೆ ಕೊನೆಯದಾಗಿ 2023 ಮತ್ತು 28 ಅಂತೇಳಿ ಹೊಸ ವಿದೇಶಿ ವ್ಯಾಪಾರ ನೀತಿಯನ್ನು ಘೋಷಣೆಯನ್ನು ಮಾಡಲಾಯಿತು. ಈ ಒಂದು ನೀತಿಗೆ ನಾವು ಹೊಸ ವಿದೇಶಿ ವ್ಯಾಪಾರದ ನೀತಿ ಅಂತೇಳಿ ಕರಿತೇವೆ. ಯಾವುದು 2023ರಿಂದ 2028. ನಾವೇನು ಮಾಡೋಣ, ಈ ಹೊಸ ವಿದೇಶಿ ವ್ಯಾಪಾರದ ನೀತಿ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಹೋಗೋಣ. ಪ್ರಾರಂಭದಲ್ಲಿ ಪೀಠಿಕೆಯನ್ನು ಗಮನಿಸೋಣ. ಪೀಠಿಕೆಯಲ್ಲಿ ಭಾರತ ಸರ್ಕಾರವು ಮಾರ್ಚ್ 31, 2023 ಹೊಸ ವಿದೇಶಿ ವ್ಯಾಪಾರ ಧೋರಣೆ ಅಥವಾ ನೀತಿಯನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಘೋಷಣೆ ಆಗಿದ್ದು ಯಾವಾಗ? ಮಾರ್ಚ್ 31, 2023. ಫಾರಿನ್ ಟ್ರೇಡ್ ಪಾಲಿಸಿ 2023 ಅದು ಮಾರ್ಚ್ 31ಕ್ಕೆ ಘೋಷಣೆ ಆಗ್ತದೆ. ಅದು ಘೋಷಣೆ ಆಗಿದ್ದು ಏಪ್ರಿಲ್ 1, 2023ರಿಂದ ಜಾರಿಗೆ ಬಂದಿತ್ತು. ನೋಡಿ, ಘೋಷಣೆ ಆಗಿದ್ದು ಮಾರ್ಚ್ 31, 2023. ಅದು ಅನುಷ್ಠಾನಕ್ಕೆ ಬಂದಿದ್ದು ಏಪ್ರಿಲ್ 1, 2023 ಜಾರಿಗೆ ತರಲಾಯಿತು. ಈ ಒಂದು ನೀತಿ 2023 ಮತ್ತು 28 ಅವಧಿಗೆ ಜಾರಿಯಲ್ಲಿ ಕಂಡು ಬರ್ತದೆ. ಏನ್ರಿ, 2023ರಿಂದ ಎಲ್ಲಿ ತನಕ 2028 ನಡುವಿನ ಏನು ಅವಧಿ ಇದೆಯಲ್ಲ, ಆ ಅವಧಿಯಲ್ಲಿ ಈ ಒಂದು ನೀತಿಯು ಕಂಡು ಬರ್ತದೆ. ಈ ಒಂದು ನೀತಿಯು ರಫ್ತು ಮತ್ತು ಆಮದು ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವಂಥ ಗುರಿಯನ್ನು ಇಟ್ಟುಕೊಂಡಿದೆ. ಯಾವುದು? 2023 ಮತ್ತು 28 ಹೊಸ ವಿದೇಶಿ ವ್ಯಾಪಾರ ನೀತಿ ಏನಿದೆಯಲ್ಲ, ಇದು ರಫ್ತು ಮತ್ತು ಆಮದು ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವಂಥ ಗುರಿಯನ್ನು ಇಟ್ಟುಕೊಂಡಿದೆ. ಅಷ್ಟೇ ಅಲ್ಲದೆ ರಫ್ತುದಾರರನ್ನು ಪ್ರೋತ್ಸಾಹಿಸುವಂಥ ಗುರಿಯನ್ನು ಇಟ್ಟುಕೊಂಡಿದೆ ಮತ್ತು ಜಾಗತಿಕ ಮೌಲ್ಯ ಸರಣಿಗಳಲ್ಲಿ ಭಾರತವನ್ನು ಬಲಪಡಿಸುವುದು ಈ ಹೊಸ ವಿದೇಶಿ ವ್ಯಾಪಾರದ ನೀತಿಯ ಪ್ರಮುಖವಾದಂಥ ಗುರಿಗಳು ಆಗಿವೆ. ಫಸ್ಟ್ ಏನು ಮಾಡಬೇಕು? ರಫ್ತು ಮತ್ತು ಆಮದು ಪ್ರಕ್ರಿಯೆಗಳನ್ನು ಸುಲಭಗೊಳಿಸಬೇಕು, ರಫ್ತುದಾರರನ್ನು ಪ್ರೋತ್ಸಾಹ ಮಾಡ್ಕೋಬೇಕು, ಜಾಗತಿಕ ಮೌಲ್ಯದಲ್ಲಿ ಭಾರತವನ್ನು ಬಲಪಡಿಸುವಂಥ ಗುರಿಯನ್ನು ಇಟ್ಕೊಂಡು ಈ ಮಾರ್ಚ್ 31, 2023 ಇಸ್ವಿಯಂದು ಈ ಹೊಸ ವಿದೇಶಿ ವ್ಯಾಪಾರದ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ. ಇಷ್ಟು ಅಂಶವನ್ನು ವಿದ್ಯಾರ್ಥಿಗಳು ಪೀಠಿಕೆಯಲ್ಲಿ ಗಮನಿಸಬೇಕು. ಈ ಪೀಠಿಕೆ ಆದಮೇಲೆ ಈ ಹೊಸ ವಿದೇಶಿ ವ್ಯಾಪಾರದ ನೀತಿಯ ಉದ್ದೇಶಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಉದ್ದೇಶಗಳು: ಮೊದಲನೇ ಉದ್ದೇಶ, ಭಾರತದ ಸರಕು ಮತ್ತು ಸೇವೆಗಳ ರಫ್ತನ್ನು ಉತ್ತೇಜಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನೀತಿಯನ್ನು ರಚನೆಯನ್ನು ಮಾಡಲಾಗಿದೆ. ಏನು? ಭಾರತದ ಸರಕು ಮತ್ತು ಸೇವೆಗಳ ರಫ್ತುಗಳ ಪ್ರಮಾಣವನ್ನು ಉತ್ತೇಜನ ಮಾಡುವುದು. ಇದು ಒಂದನೆಯ ಉದ್ದೇಶ. ಸೆಕೆಂಡ್ ಒನ್, ಜಾಗತಿಕ ಸರಬರಾಜು ಸರಣಿಗಳಲ್ಲಿ ಅಂದರೆ ಸಪ್ಲೈ ಚೈನ್ಸ್ ಅಂತ ಏನು ಕರಿತೇವಲ್ಲ, ಆ ಒಂದು ಜಾಗತಿಕ ಸರಣಿಗಳಲ್ಲಿ ಭಾರತವನ್ನು ಸಕ್ರಿಯವಾಗಿ ಪಾಲ್ಗೊಳಿಸುವುದು ಪ್ರಮುಖವಂಥ ಉದ್ದೇಶ ಆಗಿದೆ. ಒಂದು ಉತ್ತೇಜನ ಕೊಡೋದು ಮತ್ತು ಜಾಗತಿಕವಾಗಿ ಏನು ಸರಬರಾಜು ಚೈನ್ಸ್ ಬರ್ತಾವಲ್ಲ, ಆ ಸರಣಿಗಳಲ್ಲಿ ಭಾರತವನ್ನು ಸಕ್ರಿಯವಾಗಿ ಪಾಲ್ಗೊಳಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನೀತಿಯನ್ನು ರಚನೆಯನ್ನು ಮಾಡಲಾಗಿದೆ. ಥರ್ಡ್ ಒನ್, ವ್ಯಾಪಾರದ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಿ
ಅಂದ್ರೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಅದನ್ನು ಸರಳವಾಗಿ ಮಾಡೋದು ಮತ್ತು ಡಿಜಿಟಲ್ ವ್ಯವಹಾರವನ್ನು ವೃದ್ಧಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು 2023 ಮತ್ತು 28ರ ನಡುವಿನ ವಿದೇಶಿ ವ್ಯಾಪಾರದ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿರುವಂಥ 3 ಉದ್ದೇಶವನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಈ ಉದ್ದೇಶಗಳಾದಮೇಲೆ ಈ ಒಂದು ನೀತಿಯು 2023 ಮತ್ತು 28ರ ಏನು ಹೊಸ ವಿದೇಶಿ ವ್ಯಾಪಾರ ನೀತಿ ಇದೆಯಲ್ಲ ಅದು ಕೆಲವೊಂದು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಆ ಅಂಶಗಳ ಬಗ್ಗೆ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಈ ನೀತಿಯ ಪ್ರಮುಖ ಅಂಶಗಳು: 1. ರಫ್ತು ಗುರಿಯನ್ನು ಹೆಚ್ಚಳವನ್ನು ಇಟ್ಟುಕೊಂಡಂಥ ಇದು 1ನೆಯ ಪ್ರಮುಖವಾದ ಅಂಶ ಆಗಿದೆ. ಇಲ್ಲಿ ನೋಡಿ, FT ಅಂತಂದ್ರೆ ಫಾರಿನ್ ಟ್ರೇಡ್ ಪಾಲಿಸಿ ಅಂದಂಗೆ ಇಲ್ಲಿ ಪದೇ ಪದೇ ರಿಪೀಟ್ ಆಗ್ತದೆ, ಅದಕ್ಕೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. FT ಅಂತಂದ್ರೆ ವಿದೇಶಿ ವ್ಯಾಪಾರದ ನೀತಿ ಅಂದಂಗೆ, ಇಂಗ್ಲೀಷ್ ಒಳಗೆ ಫಾರಿನ್ ಟ್ರೇಡ್ ಪಾಲಿಸಿ ಅಂದಂಗೆ. ಓಕೆನಾ? ಅದಕ್ಕೆ ಶಾರ್ಟ್ಕಟಾಗಿ ನಾವು ಇಲ್ಲಿ ಏನು ಮಾಡೀವಿ, FTP ಅಂತೇಳಿ ಬಳಕೆಯನ್ನು ಮಾಡಿ. ಈ FTPಯು ಅಂದ್ರೆ ವಿದೇಶಿ ವ್ಯಾಪಾರದ ನೀತಿಯ ಪ್ರಮುಖ ಗುರಿ ಭಾರತವನ್ನು ಕೋಷ್ಟಕವಾಗಿ $2 ಟ್ರಿಲಿಯನ್ ರಫ್ತಿಗೆ, ಅಂದ್ರೆ ಅಲ್ಲಿ ಸರಕು ಮತ್ತು ಸೇವೆಗಳು 2 ಬರ್ತಾವೆ. ಈ ಸರಕು ಮತ್ತು ಸೇವೆಗಳನ್ನು ಒಳಗೊಂಡಂತೆ ಭಾರತದ ರಫ್ತಿನ ಮೌಲ್ಯವನ್ನು ಎಷ್ಟಕ್ಕೆ ಹೆಚ್ಚಳ ಮಾಡ್ಬೇಕಂತೇಳಿ ನಾವು ಗುರಿಯನ್ನು ಇಟ್ಕೊಂಡೇವಂತಂದ್ರೆ $2 ಟ್ರಿಲಿಯನ್ ರಫ್ತಿನ ಪ್ರಮಾಣವನ್ನು ತಲುಪಬೇಕು ಅಥವಾ ಅಷ್ಟು ಮೌಲ್ಯದ ರಫ್ತುಗಳನ್ನು ಮಾಡಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡಿದೆ. ಯಾವುದು? 2023 ಮತ್ತು 28ರ ಈ ವಿದೇಶಿ ವ್ಯಾಪಾರ ನೀತಿಯು ಇಷ್ಟು ಮೌಲ್ಯದ ರಫ್ತನ್ನು ತಲುಪಬೇಕಂತೇಳಿ ಉದ್ದೇಶವನ್ನು ಇಟ್ಕೊಂಡಿದೆ. ಇದು 1ನೆಯ ಪ್ರಮುಖವಾದಂಥ ಅಂಶ. ಇನ್ನು ಸೆಕೆಂಡ್ ಒನ್ನು ಡಿಜಿಟಲೀಕರಣ ಮತ್ತು ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ. ಇದನ್ನು ಕೂಡ ಈ ನೀತಿಯ ಒಂದು 2ನೆಯ ಪ್ರಮುಖವಾದಂಥ ಅಂಶ ಆಗಿದೆ. ರಫ್ತು ಮತ್ತು ಆಮದು ಪರವಾನಗಿಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ಕೋಬೇಕು. ಅನುಮತಿ ನೀಡುವಂಥ ಕೆಲಸ ಆಗ್ಬೋದು, ಫೈಲ್ಗಳ ಪರಿಶೀಲನೆ ಆಗ್ಬೋದು. ಈ ಎಲ್ಲವುಗಳನ್ನು ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಮಾಡಲಾಗುತ್ತಿದೆ. ನೋಡಿ, ನಾವೇನು ಮಾಡಬೇಕಂತಂದ್ರೆ ಈ ವಿದೇಶಿ ವ್ಯಾಪಾರ ನೀತಿಯ ಮುಗಿಯುವ ವೇಳೆಗೆ ಈ ಆಮದು ಮತ್ತು ರಫ್ತಿನ ಏನು ಪರವಾನಗಿ ಬರ್ತಾವಲ್ಲ, ಅನುಮತಿಗಳು ಏನು ಬರ್ತಾವಲ್ಲ, ಆ ಫೈಲ್ಗಳು ಏನು ಪರಿಶೀಲನೆ ಬರ್ತಾವಲ್ಲ, ಅವು ಎಲ್ಲವುಗಳನ್ನು ನಾವು ಡಿಜಿಟಲ್ ರೂಪದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ಕೋಬೇಕು. ಹೀಗೆ ಮಾಡುವುದರಿಂದ DGFT ಇದೇನು ಪೋರ್ಟಲ್ ಇದೆಯಲ್ಲ, ಈ ಪೋರ್ಟಲ್ನಲ್ಲಿ 100% ಆನ್ಲೈನ್ ಅನುಮತಿ ವ್ಯವಸ್ಥೆಯನ್ನು ನಾವು ಮಾಡಲಾಗಿದೆ. ಹೀಗಾಗಿ ನಮ್ಮ ಒಂದು ವ್ಯಾಪಾರ ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಸಲುವಾಗಿ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ಎಲ್ಲ ಒಂದು ವ್ಯವಹಾರವನ್ನು ಡಿಜಿಟಲ್ ಮೂಲಕದಲ್ಲಿ ಮಾಡುವುದರ ಮೂಲಕ ನಾವು ಸುಲಭವಾಗಿ ವ್ಯವಹಾರವನ್ನು ಮಾಡಲು ಸಾಧ್ಯ ಆಗ್ತದೆ ಎಂಬುದು ಈ ಹೊಸ ವಿದೇಶಿ ವ್ಯಾಪಾರ ನೀತಿಯ 2ನೆಯ ಪ್ರಮುಖವಾದಂಥ ಅಂಶ ಆಗಿದೆ. ಇನ್ನು 3ನೆಯ ಪ್ರಮುಖವಾದಂಥ ಉದ್ದೇಶ ಅಥವಾ ಪ್ರಮುಖ ಅಂಶ ODTEP ಮತ್ತು ROSCTL ಯೋಜನೆಗಳನ್ನು ಮುಂದುವರಿಕೆ ಮಾಡುವುದು 3ನೇ ಒಂದು ಪ್ರಮುಖವಾದಂಥ ಅಂಶ ಆಗಿದೆ. ರಫ್ತಿಗೆ ಹೊರಹೋಗುವ ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆ ಅಥವಾ ಸೆಸ್ ಏನಿದೆಯಲ್ಲ, RODTEP ಅಂದರೆ ರೆಬೆಟ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ ಅಂತೇಳಿ.
ಅಷ್ಟೇ ಅಲ್ಲದೆ ಟೆಕ್ಸ್ಟೈಲ್ಸ್ ಉತ್ಪನ್ನಗಳಿಗೆ ROSCTL ಈ ಯೋಜನೆಗಳನ್ನು ಮುಂದುವರಿಸಲಾಗಿದೆ ಎಂಬುದು ಈ ಹೊಸ ವಿದೇಶಿ ವ್ಯಾಪಾರ ನೀತಿಯ ಮತ್ತೊಂದು ಪ್ರಮುಖವಾದಂಥ ಅಂಶ ಆಗಿದೆ. ಇನ್ನೊಂದು ಪ್ರಮುಖವಾದಂಥ 4ನೆಯ ಅಂಶ SEZಗಳ ಸುಧಾರಣೆ ಅಥವಾ ದೇಶಿ ಬಿಲ್ ಪ್ರಸ್ತಾಪ ಎಂಬುದು 4ನೆಯ ಪ್ರಮುಖವಾದಂಥ ಅಂಶ ಆಗಿದೆ. SEZ ಅಂತಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತೇಳಿ, ಇವುಗಳಿಗೆ ಬದಲಿಯಾಗಿ ಡೆವಲಪಿಂಗ್ ಇಂಟರ್ಫೇಸ್ ಆ್ಯಂಡ್ ಸರ್ವಿಸ್ ಹಬ್ಸ್ ಅಂತೇಳಿ, ಅಂದ್ರೆ DESH ಅಂತ ಏನು ಕರಿತೇವಲ್ಲ, ಇವುಗಳ ಮೂಲಕ ರಫ್ತು ಆಧಾರಿತ ಕೈಗಾರಿಕೆಗಳನ್ನು ಬಲಪಡಿಸುವಂಥ ಕ್ರಮವನ್ನು ಇದು ಒಳಗೊಂಡಿದೆ. ಅಂದ್ರೆ SEZಗಳ ಬದಲಾಗಿ ಈ ಡೆವಲಪಿಂಗ್ ಇಂಟರ್ಫೇಸ್ ಆ್ಯಂಡ್ ಸರ್ವಿಸ್ ಹಬ್ಸ್ ಏನದಾವಲ್ಲ, ಇವುಗಳ ಮೂಲಕ ರಫ್ತು ಆಧಾರಿತ ಕೈಗಾರಿಕೆಗಳನ್ನು ಬಲಪಡಿಸುವಂಥ ಒಂದು ಕ್ರಮವನ್ನು ಈ ಹೊಸ ವಿದೇಶಿ ವ್ಯಾಪಾರ ನೀತಿಯು ಒಳಗೊಂಡಿದೆ. ಇದು 4ನೆಯ ಪ್ರಮುಖವಾದಂಥ ಅಂಶ. ಇದಾದಮೇಲೆ 5ನೆಯ ಪ್ರಮುಖವಾದಂಥ ಅಂಶ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತೇಳಿ, ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ, ಅದಕ್ಕೆ ನಾವು OP ಅಂತೇಳಿ ಕರಿತೀವಿ. ಇಂಡಿಯಾದಲ್ಲಿ ಕಂಡುಬರುವಂಥ ಪ್ರತಿ ಜಿಲ್ಲೆಯ ವಿಶೇಷ ಉತ್ಪನ್ನವನ್ನು ಗುರುತಿಸಿ ಅಂತಹ ಉತ್ಪನ್ನವನ್ನು ಉಭಯ ರಫ್ತು ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸುವಂಥ ಗುರಿಯನ್ನು ಇಟ್ಟುಕೊಂಡಿರುವಂಥದ್ದು 5ನೆಯ ಪ್ರಮುಖವಾದಂಥ ಅಂಶ ಆಗಿದೆ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ಒಂದು ಉತ್ಪನ್ನವನ್ನು ವಿಶೇಷವಾಗಿ ಉತ್ಪಾದನೆ ಮಾಡಲಾಗತ್ತಲ್ಲ, ಆ ಒಂದು ಉತ್ಪನ್ನವನ್ನು ರಫ್ತು ಮಾಡಲು ಮಾರುಕಟ್ಟೆಗೆ ಪ್ರವೇಶವನ್ನು ಮಾಡಿಕೊಳ್ಳಲು ನಾವೇನು ಮಾಡ್ಕೋಬೇಕು, ಅವುಗಳಿಗೆ ಸಹಾಯವನ್ನು ಮಾಡಿಕೊಡುವುದರ ಮೂಲಕ ಅವುಗಳ ರಫ್ತಿನ ಪ್ರಮಾಣವನ್ನು ಹೆಚ್ಚಿಸುವಂಥ ಒಂದು ಗುರಿಯನ್ನು ಈ ಹೊಸ ವಿದೇಶಿ ವ್ಯಾಪಾರ ನೀತಿಯು ಒಳಗೊಂಡಿದೆ. ಇದು 5th ಒನ್. 6th ಒನ್ MSME ಮತ್ತು ಸ್ಟಾರ್ಟಪ್ಗಳಿಗೆ ಬೆಂಬಲವನ್ನು ಕೊಡೋದು. MSME ಅಂತಂದ್ರೆ ಸೂಕ್ಷ್ಮ, ಸಣ್ಣ, ಮಧ್ಯಮ ಕೈಗಾರಿಕೆ ಅಂತೇಳಿ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಅಂತೇಳಿ, ಅವು ಶಾರ್ಟ್ಕಟ್ಟಾಗಿ ನಾವು MSME ಅಂತ ಕರಿತೀವಿ. ಈ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆ ಏನದಾವಲ್ಲ, ಇವುಗಳಿಗೆ ಸಾಲದ ಬಡ್ಡಿ ದರವನ್ನು ಕಡಿಮೆ ಮಾಡುವ ಅವುಗಳಿಗೆ ನಾವೇನು ಸಾಲ ಕೊಡ್ತೇವಲ್ಲ, ಆ ಸಾಲದ ಮೇಲೆ ಬಡ್ಡಿ ದರವನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇಂಟ್ರೆಸ್ಟ್ ಈಕ್ವಲೈಜೇಷನ್ ಸ್ಕೀಮ್ ಅಂತೇಳಿ ಆ ಸ್ಕೀಮನ್ನು ವಿಸ್ತರಣೆ ಮಾಡುವಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಅವುಗಳಿಗೆ ಕಡಿಮೆ ಬಡ್ಡಿ ದರವನ್ನು ನೀಡಲು ಈ ಒಂದು ಸ್ಕೀಮನ್ನು ವಿಸ್ತರಣೆ ಮಾಡುವುದರ ಮೂಲಕ ಮತ್ತು ರಫ್ತು ಪ್ರಕ್ರಿಯೆಗೆ ಸುಲಭವಾಗುವಂತೆ ವಿಶೇಷ ಮಾರ್ಗದರ್ಶನವನ್ನು ನೀಡುವಲ್ಲಿ ಈ ಸ್ಟಾರ್ಟಪ್ಗಳಿಗೆ ಬೆಂಬಲ ನೀಡುವಂಥ ಕೆಲಸವನ್ನು ಕೂಡ ಈ ಭಾರತದ ಹೊಸ ವಿದೇಶಿ ವ್ಯಾಪಾರದ ನೀತಿಯಲ್ಲಿ ನಾವು ಪ್ರಮುಖವಾಗಿ ಕಾಣಬಹುದು. ಇದು 6ನೆಯ ಪ್ರಮುಖವಾದಂಥ ಅಂಶ ಆಗಿದೆ. ಇನ್ನು 7th ಒನ್ 7 TIES ಮತ್ತು MAI ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದು. TIES ಅಂತಂದ್ರೆ ರಫ್ತು ಯೋಜನೆಗಾಗಿ ವ್ಯಾಪಾರದ ಮೂಲ ಸೌಕರ್ಯ ಅಂದಂಗೆ, ಅದಕ್ಕೆ ನಾವು TIES ಅಂತ ಕರಿತೀವಿ. ಅವುಗಳ ಮೂಲಕ ನಾವೇನು ಮಾಡಬೇಕು, ರಫ್ತು ಯೋಜನೆಗಾಗಿ ಏನು ಮೂಲ ಸೌಕರ್ಯ ಬೇಕಲ್ಲ, ಆ ಮೂಲ ಸೌಕರ್ಯವನ್ನು ನಾವು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ಕೋಬೇಕು ಅಥವಾ ಅಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗ್ತದೆ. ಅದರ ಮೂಲಕ ಈ ರಫ್ತು ಮೂಲ ಸೌಕರ್ಯವನ್ನು ನಿರ್ಮಾಣದ ಕಾರ್ಯವನ್ನು ಹಮ್ಮಿಕೊಳ್ಳೋದು. ಅಷ್ಟೇ ಅಲ್ಲದೆ ಮಾರ್ಕೆಟ್ ಅಕ್ಸಸ್ ಇನ್ವೆಟಿವ್ ಅಂತೇಳಿ
MAI ಅಂತೇಳಿ. ಇವುಗಳ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೇಶಕ್ಕೆ ಬೆಂಬಲವನ್ನು ನೀಡುವಂಥ ಕೆಲಸ ಈ ಹೊಸ ವಿದೇಶಿ ವ್ಯಾಪಾರ ನೀತಿಯಲ್ಲಿ ನಾವು ಕಾಣ್ತೇವೆ. 8ನೆಯ ಪ್ರಮುಖವಾದಂಥ ಅಂಶ ಅಮಿಸ್ಟೇ ಯೋಜನೆ ಅಂತೇಳಿ. ಹಿಂದಿನ ಒಂದು ವರ್ಷದ ಎಕ್ಸ್ಪೋರ್ಟ್ ಒಬ್ಲಿಗೇಷನ್ ಪೂರ್ಣಗೊಳಿಸದ ರಫ್ತಿದಾರನಿಗೆ ದಂಡ ಮತ್ತು ಪ್ರಕರಣಗಳಿಂದ ರಿಯಾಯಿತಿ ನೀಡುವ ಒಮ್ಮೆ ಕ್ಷಮಾ ಯೋಜನೆ, ಅದಕ್ಕೆ ನಾವು ಅಮಿಸ್ಟೇ ಯೋಜನೆ ಅಂತ ಕರಿತೀವಿ. ಅವುಗಳಿಗೆ ನಾವು ಅಂಥವರಿಗೆ ರಿಯಾಯಿತಿ ಮತ್ತು ಕ್ಷಮೆಯನ್ನು ನೀಡುವುದರಿಂದ ಮುಂದೇನಾಗ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ರಫ್ತು ಮಾಡಲು ಅನುಕೂಲ ಆಗ್ತದೆ ಎಂಬ ಒಂದು ಅಂಶವನ್ನು ಇಟ್ಟುಕೊಂಡು ಇಂಥ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಇದು 8ನೆಯ ಪ್ರಮುಖವಾದಂಥ ಅಂಶ. 9 ಜಿಲ್ಲಾ ರಫ್ತು ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡೋದು. ಇಲ್ಲಿ ನೋಡ್ರಿ, ಪ್ರತಿ ಜಿಲ್ಲೆ ರಫ್ತು ಕೇಂದ್ರವಾಗಿ ಅಭಿವೃದ್ಧಿಯನ್ನು ಗೊಳಿಸುವಂಥ ಒಂದು ನೀತಿಯನ್ನು ಇಲ್ಲಿ ನಾವು ಕಾಣ್ತೇವೆ. ಆ ಪ್ರತಿ ಜಿಲ್ಲೆಯನ್ನು ರಫ್ತು ಕೇಂದ್ರವಾಗಿ ಮಾಡುವುದಷ್ಟೇ ಅಲ್ಲದೆ ಆ ರಫ್ತು ಸಂಬಂಧಪಟ್ಟಂಥ ಉತ್ಪನ್ನವನ್ನು ಗುರುತಿಸುವುದು, ಅವುಗಳಿಗೆ ತರಬೇತಿಯನ್ನು ಕೊಡುವುದು ಮತ್ತು ಮಾರುಕಟ್ಟೆ ಸಂಪರ್ಕವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇಷ್ಟು ಅಂಶಗಳನ್ನು ಈ ನೀತಿಯು ಒಳಗೊಂಡಿದೆ. ಇನ್ನು 10ನೆಯ ಒಂದು ಪ್ರಮುಖವಾದಂಥ ಅಂಶ ವ್ಯಾಪಾರ ನೀತಿಯ ಲವಚೇತಿ ಅಂತೇಳಿ. ಅಂದ್ರೆ ಈ ವಿದೇಶಿ ವ್ಯಾಪಾರ ನೀತಿ ಏನಿದೆಯಲ್ಲ FTP 5 ವರ್ಷದ ನಿಗದಿತ ನೀತಿ ಅಲ್ಲ. ಅಂದ್ರೆ 2023 ಮತ್ತು 28 ಏನಿದೆಯಲ್ಲ ನಿಗದಿತ ಒಂದು ನೀತಿ ಅಲ್ಲ. ಇದು ಪ್ರಸ್ತುತ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಿರಂತರವಾಗಿ ಅಪ್ಡೇಟ್ ಆಗುವಂಥ ಡೈನಾಮಿಕ್ ಪಾಲಿಸಿ ಆಗಿದೆ. ನೋಡಿ, ನೀವು 2023 ಮತ್ತು 28 ಅಂತೇಳಿ ಅಲ್ಲಿಗೆ ಮಾತ್ರ ಸೀಮಿತ ಆಗಬೇಡ್ರಿ. ಇದು ಪರಿಸ್ಥಿತಿಗೆ ಅನುಗುಣವಾಗಿ ನಿರಂತರವಾಗಿ ಅಪ್ಡೇಟ್ ಆಗುವಂಥ ಡೈನಾಮಿಕ್ ಅಂತಂದ್ರೆ ರಚನಾತ್ಮಕವಾದಂಥ ಅಥವಾ ವಿಭಿನ್ನವಾದಂಥ ನೀತಿ ಆಗಿದೆ. ಅದಕ್ಕೆ ನಾವು ಡೈನಾಮಿಕ್ ಪಾಲಿಸಿ ಅಂತೇಳಿ ಕರಿತೀವಿ. ಓಕೆನಾ? ಇಷ್ಟು ಈ 2023 ಮತ್ತು 28ರ ಭಾರತದ ಹೊಸ ವಿದೇಶಿ ವ್ಯಾಪಾರ ನೀತಿಯು ಒಳಗೊಂಡಿರುವಂಥ ಪ್ರಮುಖ 10 ಅಂಶಗಳ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇದಾದ ಮೇಲೆ ಈ ಒಂದು ಹೊಸ ವಿದೇಶಿ ವ್ಯಾಪಾರ ನೀತಿ ಏನಿದೆಯಲ್ಲ ಇದರಿಂದ ನಮಗೇನು ಸಕಾರಾತ್ಮಕ ಪರಿಣಾಮಗಳು ಉಂಟಾಗಿವೆ ಸ್ವಲ್ಪ ಮಟ್ಟಿಗೆ ಎಂಬುದನ್ನು ಚರ್ಚೆಯನ್ನು ಮಾಡೋಣ. ನಮಗಾದಂಥ 1ನೇ ಒಂದು ಒಳ್ಳೆಯ ಪರಿಣಾಮ ಅಂತಂದ್ರೆ ರಫ್ತು ಮತ್ತು ಆಮದು ಈ ಪ್ರಕ್ರಿಯೆ ಬಹಳ ಸರಳ ಮತ್ತು ಸಮಯದ ಸದುಪಯೋಗ ಆಗಿದೆ. ಇದು 1ನೆಯ ಉಪಯೋಗ ಅಥವಾ ಪರಿಣಾಮ. ಏನು? ರಫ್ತು ಆಮದು ಪ್ರಕ್ರಿಯೆ ಸರಳ ಮತ್ತು ಸಮಯದ ಸದುಪಯೋಗ ಆಗಿದೆ. ಇದು 1ನೇದು. 2ನೇದು ಸೇವಾ ರಫ್ತು ಅಂದರೆ IT ಆಗ್ಬೋದು, ಫಿನ್ಟೆಚ್ ಆಗ್ಬೋದು ಮತ್ತು ಕೌನ್ಸಿಲಿಂಗ್ ಆಗ್ಬೋದು. ಈ ವಲಯಕ್ಕೆ ದೊಡ್ಡ ರೀತಿಯಲ್ಲಿ ಬೂಸ್ಟ್ ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಬೂಸ್ಟ್ ಅಂತಂದರೆ ಉತ್ತೇಜನ ಅಂತ ಕರಿತೇವೆ ನಾವು. ಏನೋ ಸೇವಾ ರಫ್ತು ವಲಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಕೊಡುವಂಥ ಕೆಲಸವನ್ನು ಈ ನೀತಿಯಿಂದ ನಾವು ಕಾಣ್ತೇವೆ. ಇದು ಆಗುವಂಥ 2ನೆಯ ಒಳ್ಳೆಯ ಪರಿಣಾಮ. ಇನ್ನು 3rd ಒನ್, ಈ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಏನು ಬರ್ತಾವಲ್ಲ ಇವುಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳ ಆಗಿವೆ. ಇದು 3ನೆಯ ಪರಿಣಾಮ. ಏನೋ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚಳ ಆಗ್ಯಾವ. 4 ಜಾಗತಿಕ ಮೌಲ್ಯ ಸರಣಿಗಳಲ್ಲಿ ಭಾರತಕ್ಕೆ ಹೆಚ್ಚಿನ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ನೋಡಿ, ಈ ಇತ್ತೀಚೆಗೆ ಈ ಜಾಗತಿಕ ವಿದೇಶಿ ವ್ಯಾಪಾರ ಏನು ಬರುತ್ತಲ್ಲ ಆ ಸರಪಳಿ ಏನು ಬರುತ್ತಲ್ಲ ಅದರಲ್ಲಿ ಭಾರತಕ್ಕೆ ಉತ್ತಮವಾದಂಥ ಸ್ಥಾನವನ್ನು ಅಥವಾ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಎಂಬುದು 4ನೆಯ ಒಳ್ಳೆಯ ಪರಿಣಾಮ ಆಗಿದೆ. 5th ಒನ್, ಇತ್ತೀಚೆಗೆ ವಿದೇಶಿ ವ್ಯಾಪಾರ ಅಥವಾ ನೇರ ವಿದೇಶಿ ಹೂಡಿಕೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಲಾಗಿದೆ.
ಅಷ್ಟೇ ಅಲ್ಲದೆ ಈ ಹೊಸ ಕೈಗಾರಿಕಾ ಘಟಕಗಳ ಸಂಖ್ಯೆಯನ್ನು ಹೆಚ್ಚಳವನ್ನು ಮಾಡಲಾಗಿದೆ ಎಂಬುದು 5ನೆಯ ಒಂದು ಒಳ್ಳೆಯ ಪರಿಣಾಮ ಆಗಿದೆ. ನೋಡಿ, ಈ ಹೊಸ ವಿದೇಶಿ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಂಡ ಮೇಲೆ ಇಷ್ಟೆಲ್ಲ ಒಳ್ಳೆಯ ಪರಿಣಾಮಗಳು ಆರ್ಥಿಕತೆಯಲ್ಲಿ ಸಂಭವಿಸಿವೆ. ಇಷ್ಟೆಲ್ಲ ಒಳ್ಳೆಯ ಪರಿಣಾಮಗಳು ಇದ್ದೂ ಕೂಡ ನಾವು ಇನ್ನೂ ಕೂಡ ಇದರ ಸಮಯ 5 ವರ್ಷ ಅಂದರೆ ಈಗ 2025 ಅದೇವಿ, 26, 27, 28 ಇನ್ನೂ 3 ವರ್ಷಗಳ ಕಾಲಾವಕಾಶ ಇದೆ. ಈ ಕಾಲಾವಕಾಶದಲ್ಲಿ ಇನ್ನೂ ಕೂಡ ಏನಾಗಬಹುದು, ನಾವು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಸಾಧಿಸಬಹುದು. ಇನ್ನು ಇದರಿಂದಿರುವಂಥ ಸವಾಲುಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಜಾಗತಿಕವಾಗಿ ವ್ಯಾಪಾರದ ಕುಸಿತವನ್ನು ಕಾಣ್ತಾ ಇದೆ. ಯಾಕಂತಂದ್ರೆ ಆಗಾಗ್ಗೆ ಸಂಭವಿಸುವಂಥ ಯುದ್ಧಗಳಾಗ್ಬೋದು, ತೈಲದ ಬೆಲೆ ಮಿತಿಮೀರಿಯಾಗಿ ಹೆಚ್ಚುತ್ತಿರುವಂಥ ಸನ್ನಿವೇಶ ಆಗ್ಬೋದು. ಈ ಕಾರಣದಿಂದಾಗಿ ಈ ರಫ್ತಿಗೆ ಸ್ವಲ್ಪ ವಾತಾವರಣ ಏನಾಗಿದೆ, ಅನಾನುಕೂಲವನ್ನು ಉಂಟು ಮಾಡಿದೆ. ಈ ಸವಾಲನ್ನು ಎದುರಿಸುವಂಥದ್ದು ನಾವು ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇನ್ನು 2ನೇ ಸವಾಲು, ಮೂಲಭೂತ ಮೂಲಸೌಕರ್ಯ ಇನ್ನೂ ಕೆಲವು ಸ್ಥಳಗಳಲ್ಲಿ ದುರ್ಬಲವಾಗಿ ಕಂಡು ಬರ್ತಾ ಇದೆ. ಈ ವಿದೇಶಿ ವ್ಯಾಪಾರಕ್ಕೆ ನಾವು ಏನು ಮೂಲಭೂತ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಲ್ಲ, ಅದಿನ್ನೂ ಸಮರ್ಪಕವಾಗಿ ಎಲ್ಲ ಸ್ಥಳಗಳೊಳಗೆ ಲಭ್ಯ ಆಗಿಲ್ಲ. ಇನ್ನೊಂದು, ಸೇವಾ ತೆರಿಗೆ ಮರುಪಾವತಿ ಏನಿದೆಯಲ್ಲ, ರೀಫಂಡ್ ಅಂತ ಏನು ಕರಿತೀವಲ್ಲ, ಇದು ವಿಳಂಬವಾಗಿ ಕಂಡು ಬರ್ತದೆ. ಅಂದರೆ ಕೆಲವೊಮ್ಮೆ ತುಂಬ ವಿಳಂಬವಾಗಿ ಕಂಡು ಬರ್ತದೆ. ಇವು ಈ ಹೊಸ ವಿದೇಶಿ ವ್ಯಾಪಾರದ ನೀತಿಯಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಸವಾಲುಗಳು ಆಗಿವೆ. ಈ ಸವಾಲುಗಳು ಆದಮೇಲೆ ಕೊನೆಯದಾಗಿ ಉಪಸಂಹಾರವನ್ನು ಚರ್ಚೆ ಮಾಡೋಣ. ಹೊಸ ವಿದೇಶಿ ವ್ಯಾಪಾರ ನೀತಿಯ ಉಪಸಂಹಾರ. ಹೊಸ ವಿದೇಶಿ ವ್ಯಾಪಾರದ ಧೋರಣೆ ಅಂದರೆ ನೀತಿ 2023 ಭಾರತವನ್ನು ಗ್ಲೋಬಲ್ ಟ್ರೆಂಡಿಂಗ್ ಹಬ್ ಆಗಿ ರೂಪಿಸುವ ಗುರಿಯೊಂದಿಗೆ ರಫ್ತು ಪ್ರೋತ್ಸಾಹ, ಡಿಜಿಟಲೀಕರಣ, MSMEಗಳಿಗೆ ಬೆಂಬಲ, ಮಾರುಕಟ್ಟೆ ವಿಸ್ತರಣೆ, ರಫ್ತು ಮೂಲಸೌಕರ್ಯ ಅಭಿವೃದ್ಧಿಯಂತಹ ಪ್ರಮುಖ ಸುಧಾರಣೆಗಳನ್ನು ಹೊಂದಿದೆ. ಇದು ಉದ್ಯೋಗಾವಕಾಶ, ವಿದೇಶಿ ವಿನಿಮಯ ಸಂಪಾದನೆ ಮತ್ತು ಆರ್ಥಿಕ ವೃದ್ಧಿಗೆ ಮಹತ್ತರವಾದಂಥ ಕೊಡುಗೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ ಎಂಬುದನ್ನು ನಾವು ಉಪಸಂಹಾರದಲ್ಲಿ ಗಮನಿಸಬಹುದು. ಇಷ್ಟು ವಿದ್ಯಾರ್ಥಿಗಳೇ ಭಾರತದ ಹೊಸ ವಿದೇಶಿ ವ್ಯಾಪಾರ ನೀತಿ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.